ಹೋಗ್ಮೇಲೆ ಮಲೆ ಮೇಲೆ ಮರ್ತ ಮಲಗಿರುವಂತ ಮಾದಪ್ಪ ಸರ್ವರಿಗೂ ಸಕಲೇಶ್ವರ ಭಾಗ್ಯವನ್ನು ಆಗಲಿ ಕಾಪಾಡ್ಲಿ ಅಂತೇಳಿ ಹರಸಿ ಹಾರೈಸುತ್ತ ನಾಡಿನ ಅಧಿದೇವತೆಯಾಗಿರ್ತಕ್ಕಂತ ಅಮ್ಮ 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 ಅನ್ನುವ ಎಲ್ಲ ದೇವರಿಗೂ ದೊಡ್ಡವಳಾಗಿರ್ತಕ್ಕಂತ ಜಗನ್ಮಾತೆ ನಿಜ. ನವರಾತ್ರಿಯ ಶುಭ ತಿಂಗಳಲ್ಲಿ ಹೌದು 9 ದಿನಗಳ ಪೂಜೆಯನ್ನು ಪಡೆದು ಕಡೆಯ ದಿನ ವಿಜಯದಶಮಿ ಎಂದು ಹೌದು ಆನೆಯ ಅಂಬಾರಿ ಮೇಲೆ ಮುಹೂರ್ತ ಮಾಡಿಕೊಂಡು ನಿಜ ನಾಡಿನ ಜನತೆಗೆಲ್ಲ ಆಶೀರ್ವದಿಸಲು ಬರುವಂತ ಚಂಡ ಮುಂಡರನ್ನ ಕೊಂದು ಹೌದು ಚಂಡಿ ಚಾಮುಂಡಿಯಾಗಿ ಸಿಂಹದ ಮೇಲೆ ಮುಹೂರ್ತ ಮಾಡಿಕೊಂಡು 16 ಭುಜವನ್ನ ಧರಿಸಿ ಕೈಯಲ್ಲಿ ಕತ್ತಿ ಹಿಡಿದು ತ್ರಿಮೂರ್ತಿಗಳ ಆಶೀರ್ವಾದವನ್ನ ಪಡೆದಂತ ತಾಯಿ ಜಗನ್ಮಾತೆ ಆ ಚಾಮುಂಡೇಶ್ವರಿಯನ್ನ ನಾವು ನೀವೆಲ್ಲ ಬಿದ್ದು ಬೇಡಾಡೋಣ. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಇಲ್ಲಿ ಹೋಗಂತ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದನಿಯ ವೈಭವಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದನಿಯ ವೈಭವಲೀಲೆ. ಮಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೆ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಂಬಿರುವ ಭಕ್ತರ ರಕ್ಷೆಗಾಗಿ ಗಮನಿಗ ದುಷ್ಟರ ಶಿಕ್ಷೆಗಾಗಿ. ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಯ ದುಷ್ಟರ ಶಿಕ್ಷೆಗಾಗಿ. ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಸಿರಿದೈವವಾಗಿ. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಇಲ್ಲಿ ಹೋಗಂತ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಮ್ಮ ಕಲಿಯುಗದ ಜನ ಏನಂದ್ರೆ ಸ್ವಾಮಿ, ಈಗ ಎಲ್ಲೂ ಬೇಡ ಸ್ವಾಮಿ, ಉದಾಹರಣೆ ಕೊಡ್ತೀವಿ ಹೇಳಿ. ಈಗ ಭಾಗ್ಯಮ್ಮ ಅಂತ ಇದ್ರು. ಇಲ್ಲಿ ಯಾರನ್ನ ಭಾಗ್ಯಮ್ಮ ಇದ್ದೀರಾ? ಸೌಭಾಗ್ಯ ಅವರು ಇದರ ಸ್ವಾಮಿ. ಚಂದ್ರಕ್ಕ, ಇಂದ್ರಕ್ಕ, ಸುಂದರಕ್ಕ, ಸಾಕಮ್ಮಕ್ಕ, ವಂಬಾಳಕ್ಕ. ಆಯ್ತು, ಭಾಗ್ಯಕ್ಕ ಯಾರು ಇಲ್ಲ. ಭಾಗ್ಯಕ್ಕ ಅನ್ನೋರು ಇದ್ರೆ ಬೇಜಾರು ಮಾಡ್ಕೋಬೇಡಿ, ಸರಿ. ಇದು ಬರೀ ಉದಾಹರಣೆ. ಹೌದು. ಭಾಗ್ಯಕ್ಕಂಗೆ ಇಬ್ರು ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡು. ನಿಜ. ಭಾಗ್ಯಕ್ಕ ನಮ್ಮ ಮಾದೇಶ್ವರನಿಗೆ ಅರ್ಕೆ ಮಾಡ್ಕೊಂಡ್ರು. ಏನಂತ ಸ್ವಾಮಿ? ಅಪ್ಪ 7 ಮಲೆ ಮಾದಪ್ಪ, ಮಾಯ್ಕಾರ ಬಡವ್ರ ದೇವ್ರೆ, ಹೆಚ್ಚೊಕ್ಲು ಮಾಡಪ್ಪ. ನನ್ನ ಮಗಳಿಗೆ 2024 ಹೌದು ಕಾರ್ತಿಕ್ ಮಾಸ ತುಂಬೋ ಅಷ್ಟರಲ್ಲಿ ನನ್ನ ಮಗಳಿಗೆ ಒಂದು ಗಂಡು ಸೆಟ್ ಆಗು. ನನ್ನ ಮಗ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಯ್ತವನೆ, ಅವನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ 7 ಮಲೆ ಮಾದಪ್ಪ, ರಾತ್ರಿ ನೀನ್ ಬೆಟ್ಟಕ್ಕೆ ಬಂದು ಚಿನ್ನತ್ತೇರು ಇಳಿಸಿ ಬೆಳಗ್ಗೆ ಬೆಳ್ಳಿತ್ತೇರು ಇಳಿಸಿ ರಜಾ ಹೊಡೆದು ನಿನಗೆ 1000 ಕಾಣಿಕೆ.
ಏನೋ ನಮ್ಮ ಮಾಯಿಕಾರ ಮಹದೇಶ್ವರ ಈ ಗಂಡೇಳು ಕೋಟಿ ಹೆಣ್ಣೇಳು ಕೋಟಿ ಭಕ್ತರು ಮಾದಪ್ಪನಿಗೆ ಹೊರಗಡೆ ಕಿರಿಗಂಡು ಬಿಟ್ಟು ಭಾಗ್ಯಕ್ಕನ್ನ ಮೊದಲು ದೃಷ್ಟಿ ಮಾಡೋದು ನೋಡಿ ಏನಾದ್ರೂ ಬೇಗ ಒಂದು ಗಂಡು ಸಿಕ್ಕಿ ಬೇಗ ಗೌರ್ಮೆಂಟ್ ಕೆಲಸ ಓದಿ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಮಾದಪ್ಪ ಬೆಟ್ಟದಲ್ಲಿ ಉಳ್ಕಂಡ ಏನಾನ ಮಾದಪ್ಪ ಸ್ವಲ್ಪ ತಡ ಮಾಡಿ ಕಾರ್ತಿಕಕ್ಕೆ ಸಿಗದ್ ನಾವು 25ನೇ ವರ್ಷಕ್ಕೆ ಹಾಕಿ ಗೌರ್ಮೆಂಟ್ ಕೆಲಸ ಬದಲು ಗಾರ್ಮೆಂಟ್ ಕೆಲಸನೇ ಪರ್ಮನೆಂಟ್ ಮಾಡ್ಬಿಟ್ರೆ ಎಲ್ಲಿದಾನ ದೇವ್ರು ಬೋಟದಲ್ಲಿ ಬಿಟ್ಕೊಂಡು 7 ಮೇಲೆ ಕೈಲಾಸದಲ್ಲಿ ಮಾದೇಶ್ವರ ಇದಾನ ಆ ಕಲ್ಗೋಗಿ ನೀರು ಐತೀರಿ ಆ ದೇವ್ರಿಗೋಗಿ ಅಭಿಷೇಕ ಮಾಡಿ ದೇವ್ರಿಗೋಗಿ ಅಭಿಷೇಕ ಮಾಡ್ತೀರಿ ಅವ್ರಿಗೋಗಿ ಧೂಪ ಹಾಕ್ತಿರಿ ಅವ್ರ ಜಾವ್ಗುಡ್ರು ಅಂತ ಬರ್ತಾರೆ ಅವ್ರ ಜೋಳಿಗೆ ದಾನ ನೀಡ್ತೀರಿ ನಿಮ್ಮ ಅಂತ ಹೇಳಿ ಬೇಡಿದ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಜರದ್ ಮಾತಾಡುತ್ತ ದೇವರನ್ನೇ ಕೇಡ್ ಮಾಡಿ ಬೈಯುವಂತ ಕೇಡ್ ಕಲಿಗಾಲದಲ್ಲಿ ನಾವು ನೀವೆಲ್ಲ ಅಯ್ಯೋ ಶಿವ ಅಂದ್ರೆ ಕಲಿಗಾಲ ಸ್ವಾಮಿ ಭಗವಂತ ನಮ್ಗೆ ಚಿನ್ನ ಕೊಡಿ ಅಂದವನ ಬೆಳ್ಳಿ ಕೊಡಿ ಅಂದವನ ಇಲ್ಲ ಸ್ವಾಮಿ ಭಗವಂತ ಏನ್ ಹೇಳಿದಾನೆ ಅಂದ್ರೆ ಯಾತಕ್ಕಾಗಿ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂದ್ರೆ ಏತಕ್ಕಾಗಿ ಏಸು ಕಾಯಂಗಾಳ ಕಳೆದು ಲಕ್ಷದ ಮೇಲೆ 96 ಕೋಟಿ ಜೀವರಾಶಿಗಳ ಜನ್ಮ ತಾಳದ ಮೇಲೆ ಅನೇಕ ಯೋನಿಗಳನ್ನ ದಾಟಕೊಂಡು ಬಂದ ಮೇಲೆ ಕಡೆಯದಾಗಿ ಸಿಕ್ಕಿರತಕ್ಕಂತ ಪವಿತ್ರವಾದ ಜನ್ಮ ಅಂದ್ರೆ ಈ ಮಾನವ ಜನ್ಮ ಮಾನವರಾಗಿ ಹುಟ್ಟಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಹುಟ್ಟಿ ಅದರಲ್ಲೂ ಈ ದಕ್ಷಿಣ ಭಾಗದಲ್ಲಿ ಹುಟ್ಟಿದೀವಿ ಅಂದ್ರೆ ಪುಣ್ಯವಂತರು ಯಾಕಪ್ಪ ನರಮಾನವನ ಜನ್ಮ ಅಂತಕ್ಕಂಥದ್ದು ವಿಶೇಷ ಅಂದ್ರೆ ಏಕೆ ಒಂದು ನೋವಾಗ್ಲಿ ಒಂದು ಕಷ್ಟ ಬರ್ಲಿ ಆಗ್ಲಪ್ಪ ಒಂದು ಸುಖವೇ ಇರ್ಲಿ ಒಂದು ದುಃಖ ಆಗ್ಲಿ 96 ಜನದ ಹತ್ರ ನಮ್ಮ ಭಾವನೆ ತೋರಬಹುದು ಅದೇ ಪ್ರಾಣಿಗಳು ತೋರಕ್ ಆಯ್ತದ ಇಲ್ಲ ಪ್ರಾಣಿಗಳು ಕಷ್ಟ ಹೇಳ್ಕೊಳಕ್ ಆಯ್ತದ ಇಲ್ಲ ಈ ನರಮಾನವನ ಜನ್ಮ ಅಂತ ಬಂದ ಮೇಲೆ ಈ ನಗನಾಲ್ಗೆ ಒಳಗಡೆ ಭಗವಂತನನ್ನ ನೆನೆದಿದ್ದೆ ಆದ್ರೆ ಹೌದು ಅಂದ್ರೆ ಭಗವಂತನಿಗೆ ನಾವು ಏನ್ ತಾನೇ ಕೊಡಕ್ ಸಾಧ್ಯವಿಲ್ಲ ಭಗವಂತ ನಮ್ಮ ದೇಹದಲ್ಲಿ ಹುಟ್ಟಿನಿಂದ ಕಡೆಯ ತನಕ ಗಾಳಿಯ ರೂಪದಲ್ಲಿ ನಮ್ಮ ದೇಹದಲ್ಲಿ ಹೊರಗೆ ಬಂದು ಹೋಯ್ತಾನೆ ನಿಜ ಒಂದು ಟೈರ್ ಪಂಚರ್ ಆದ್ರೆ ಅದು ಗಾಳಿ ತುಂಬಾ 5 ರೂಪಾಯಿ ಕೊಡ್ಬೇಕು ಹೌದಪ್ಪ ಹುಟ್ಟಿನಿಂದ ಸಾಯುವ ತನಕ ಗಾಳಿ ನಮ್ಮ ದೇಹದಲ್ಲಿ ಹೋಯ್ತದೆ ಅಂದ್ರೆ ಭಗವಂತನಿಗೆ ನಿಮಿಷಕ್ಕೆ 1 ರೂಪಾಯಿ ಕೊಡ್ತೀನಿ ಅಂದ್ರೆ ಸಾಯ ತನಕ ಎಷ್ಟು ಭಗವಂತನಿಗೆ ದುಡ್ಡು ಕೊಡ್ತೀರಿ ಹೇಳಿ ನೋಡೋಣ ಸಾಧ್ಯವಿಲ್ಲ ಭಗವಂತನಿಗೆ ದುಡ್ಡು ಕೊಡಕ್ ಆಗಲ್ಲ ಸ್ವಾಮಿ ಏನಪ್ಪ ಭಗವಂತನ ಒಲಿಮೆ ಮಾಡ್ಕೊಳ್ಳೋದು ಭಗವಂತನಿಗೆ ಹತ್ತಿರವಾಗುವ ಕಾಯಕ ಅಂದ್ರೆ ಹಸುದು ಬಂದವನಿಗೆ ಅನ್ನ ದಣಿದು ಬಂದವನಿಗೆ ನೀರು ಆಶ್ರಯ ಬೇಡಿ ಬಂದವನಿಗೆ ನೆರಳು ವಿದ್ಯೆ ಬೇಡಿ ಬಂದವನಿಗೆ ವಿದ್ಯೆ ದಾನ ಹೌದು ಮತ್ತೊಬ್ಬರಿಗೆ ಸನ್ಮಾರ್ಗವನ್ನು ತೋರುವುದು ಸಹಿತವಾಗಿ ಭಗವಂತನ ಸೇವೆ ಈ ರೀತಿಯಾಗಿ ಭಗವಂತ ಕೊಡ್ಲಿ ಭಗವಂತ ನೀಡ್ಲಿ ಭಗವಂತ ನೀಡದಲ್ಲೇ ಇರ್ಲಿ ಬಿಸಿಲಲ್ಲೇ ಇರಲಿ ನೆರಳಲ್ಲೇ ಮಡಗಲಿ ಸದಾಕಾಲ ಭಗವಂತನನ್ನ ಬೇಡಿ ಜನ್ಮ ಪಾವನ ಮಾಡ್ತೀವಿ ನಿಜ ಯಾವ ರೀತಿಯಾಗಿ ಹೇಗೆ ಸ್ವಾಮಿ ನೀಡು ಶಿವ ನೀಡದಿರು ಶಿವ ಆಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಆಗುವುದು ಎನ್ನ ಕಾಯ ಅನೇಕೆ ಅಂದಲೇ ನೀ ನನ್ನ ಅಂಬಲಿ ನಾನೇಕೆ ಅಂದಲೇ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿಹಾರವೇಕೆ ನಿತ್ತ ಕಾಯ ನಿತ್ತ ಕಾಯ ನಿನ ಕೈಲೆ ಮಾಯ ಆಗುವುದು ನಾ ಕಾಣೆ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಆನೇಕೆ ಅಂದಲೇ ನೀ ನನ್ನ ಅಂಬಲಿ ಆನೇಕೆ ಅಂದಲಿ ನೀ ನನ್ನ ಅಂಬಲಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನಲಾರೆ ರಂಗಮನಕ್ಕೆ ರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ರಮಿಸೋ
ಬಾಗುವುದು ಕಾಯವಾದ್ರೆ ಕಾಯುವವನು ಸದಾಕಾಲ ಬೆಂಗಾವಲಾಗಿ ಇದ್ದು ಆಹಾ ಕಲೇಶ್ವರ ಭಾಗ್ಯ ಕೊಟ್ಟು ಕಾಪಾಡ್ತಾನೆ. ಹೌದು. ಅದೇ ರೀತಿಯಾಗಿ ಭಗವಂತ ಆ. ಬೇಡಿದ ಕೈಗೆ ಭಾಗ್ಯ ಕೊಟ್ಟು ಆಹಾ ಬೇಡಿದ ಕೈಗೆ ಆಡದ ಮಾತ್ರ ರಾಮೋಕ್ಷ ಮಾಡಿ ಹೌದಪ್ಪ. ಕುಂತಲ್ಲಿ ಕೊಡ ಮಾಡಿ ನಿಂತಲ್ಲಿ ನೆರಳು ಮಾಡು ಮಡಗಲಿ ಅಂತ ಹೇಳಿ ಆರೈಸುತ್ತಾ ರಾಮನ ಬಂಟನಾಗಿರ್ತಕ್ಕಂತ ಆಹಾ. ಕೇಸರಿ ನಂದನಾಗಿರ್ತಕ್ಕಂತ ನಿಜ. ಭಕ್ತಿಗೆ ಮತ್ತೊಂದು ಅರ್ಥವನ್ನು ನೀಡಿದಂತ ಪರಮಾತ್ಮ ಆ. ಶಿವಾಂಶ ಸಂಭೂತ ಹೌದು. ವಾಯುಪುತ್ರನಾಗಿರ್ತಕ್ಕಂತ ಆಹಾ. ಅಂಜನೀತಯನಾಗಿರ್ತಕ್ಕಂತ ಹೌದು. ಆ ಮುದ್ದು ಮಾರುತಿಯನ್ನ ನಿಜ. ತುಂಬುದಂತ ಸೋಮವಾರ ಆ. ಭಗವಂತನನ್ನ ಬಿದ್ದು ಬೇಡ ಆಗುವುದು ಸ್ವಾಮಿ. ಆಂಜನೇಯ ವರದ ಗೋವಿಂದ ಗೋವಿಂದ. ನಂತೆ ನಾನಾಗಲಾರೆ ಆಹಾ ಏನು ಮಾಡಲಿ ಹನುಮ ನಿನ್ನಂತಾದರೆ ನನ್ನವನಾಗ್ವನೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ. ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾದರೆ ನನ್ನವನಾಗೊನೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ. ಎಟುಕದ ಅಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ ಎಟುಕದ ಹಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ. ಸೂರ್ಯನ ಹಿಡಿಯುವ ಸಾಹಸ ಕೇಳಿದರೆ ಆ ಕ್ಷಣ ನಾನಿಲ್ದಾಮ ಆಶನ ನಿರ್ಣಾಮ ಆದಿಯ ಅಲ್ಲವು ದಾಟಲು ಸಾಧ್ಯ ಹೀಗಿರುವಾಗ ಹನುಮ ಆದಿಯ ಹಳ್ಳನು ದಾಟಲು ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ದಾಟುವ ಅಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ. ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾಗಲೇ ನನ್ನವನಾಗನೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವಡವ ಹನುಮ ಜಗಳವ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವಡವ ಹನುಮ. ರಕ್ಕಸರಾದ ಕನಸಲಿ ಕಂಡರೆ ಬದುಕಿಗೆ ಪೂರ್ಣ ವಿರಾಮ ಬದುಕಿಗೆ ಪೂರ್ಣ ವಿರಾಮ. ಅಡ್ಡವಾಗಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ ಅಡ್ಡವ ಹತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ. ಬೆಟ್ಟವನೆತ್ತುವನೆಂದರೆ ನನ್ನನ್ನು ನಂಬುವನೇ ಶ್ರೀರಾಮ ನಂಬುವನೇ ಶ್ರೀರಾಮ ನಂಬುವನೇ ಶ್ರೀರಾಮ ನಂಬುವನೇ ರಘುರಾಮ. ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾದರೆ ನನ್ನವನಾಗುವನೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ. ಮನಸ್ಸಲ್ಲಿ ನಿನ್ನ ಉಸಿರಲಿ ರಾಮನ ನಾಮ ಕನಸಲ್ಲಿ ಮನದಲ್ಲಿ ನಿನ್ನ ಉಸಿರಲಿ ತುಂಬಿದ ರಾಮನ ನಾಮ. ಗೊತ್ತಾನೆ